ಲೂಕ ಅಧ್ಯಾಯ 24 1. ವಾರದ ಯಾವ ದಿನ ಮಹಿಳೆಯರು ಸಮಾಧಿಗೆ ಹೋದರು? ಎ. ಶನಿವಾರ. ಬಿ. ವಾರದ ಮೊದಲ ದಿನ. ಸಿ. ಶುಕ್ರವಾರ. ಡಿ. ಸಬ್ಬಾತ. ಉತ್ತರ ಬಿ. ವಾರದ ಮೊದಲ ದಿನ. 2. ಅವರು ಸಮಾಧಿಗೆ ಏನು ತೆಗೆದುಕೊಂಡು ಹೋದರು? ಎ. ರೊಟ್ಟಿ. ಬಿ. ಮೀನು. ಸಿ. ಸುಗಂಧದ ವಸ್ತುಗಳು. ಡಿ. ನೀರು. ಉತ್ತರ ಸಿ. ಸುಗಂಧದ ವಸ್ತುಗಳು. 3. ಸಮಾಧಿಯಲ್ಲಿದ್ದ ಶಿಲೆ ಏನಾಯಿತಿತ್ತು? ಎ. ಅಡೆತಡೆ ಇದ್ದಿತು. ಬಿ. ಶಿಲೆ ಲುಟ್ಟಿಸಲ್ಪಟ್ಟಿತ್ತು. ಸಿ. ಜ್ವಾಲಾಮಯವಾಗಿತ್ತು. ಡಿ. ಅಪ್ರಯೋಜಕವಾಗಿತ್ತು. ಉತ್ತರ ಬಿ. ಶಿಲೆ ಲುಟ್ಟಿಸಲ್ಪಟ್ಟಿತ್ತು. 4. ಸಮಾಧಿಯಲ್ಲಿ ಮಹಿಳೆಯರಿಗೆ ಯಾರು ದರ್ಶನ ನೀಡಿದರು? ಎ. ಪೇತ್ರ. ಬಿ. ಯಾಕೋಬ. ಸಿ. ಇಬ್ಬರು ದೇವದೂತರು. ಡಿ. ಯೋಸೇಫ್. ಉತ್ತರ ಸಿ. ಇಬ್ಬರು ದೇವದೂತರು. 5. ದೇವದೂತರು ಏನು ಹೇಳಿದರು? ಎ. ಅವರು ಇಲ್ಲ, ಅವರು ಎದ್ದಿದ್ದಾರೆ. ಬಿ. ಅವರು ಮರಣ ಹೊಂದಿದ್ದಾರೆ. ಸಿ. ಇವರು ದೇವದೂತ. ಡಿ. ತಾವು ತಪ್ಪಾಗಿ ಬಂದಿದ್ದೀರಿ. ಉತ್ತರ ಅ. ಅವರು ಇಲ್ಲ, ಅವರು ಎದ್ದಿದ್ದಾರೆ. 6. ಮಹಿಳೆಯರು ಯಾವ ಅಪೊಸ್ತಲನಿಗೆ ಈ ಸುದ್ದಿ ತಿಳಿಸಿದರು? ಎ. ಯಾಕೋಬ. ಬಿ. ಪೇತ್ರ. ಸಿ. ಆಂದ್ರೇಯ. ಡಿ. ಬಾರ್ನಬಾಸ್. ಉತ್ತರ ಬಿ. ಪೇತ್ರ. 7. ಎಮ್ಮಾವಿಗೆ ಹೋಗುತ್ತಿದ್ದ ಶಿಷ್ಯರಲ್ಲಿ ಒಬ್ಬನ ಹೆಸರು ಏನು? ಎ. ಬಾರ್ತಲೋಮಾಯ. ಬಿ. ಕ್ಲೆಯೋಪ. ಸಿ. ಥದ್ದಾಯ. ಡಿ. ನತಾನಿಯೇಲ್. ಉತ್ತರ ಬಿ. ಕ್ಲೆಯೋಪ. 8. ಯೇಸು ಎಮ್ಮಾವಿನ ಶಿಷ್ಯರೊಂದಿಗೆ ಎಷ್ಟು ದೂರ ನಡೆದು ಹೋದನು? ಎ. 7 ಮೈಲು. ಬಿ. 10 ಮೈಲು. ಸಿ. 12 ಮೈಲು. ಡಿ. 11 ಮೀ. ಉತ್ತರ ಡಿ. 11 ಕಿಲೋಮೀಟರ್. 9. ಯೇಸು ಯಾವ ಕ್ರಿಯೆಯ ಸಮಯದಲ್ಲಿ ಶಿಷ್ಯರಿಗೆ ಗುರುತಾಗಿ ಬಂತು? ಎ. ಪ್ರಾರ್ಥಿಸಿದಾಗ. ಬಿ. ಬೈಬಲ್ ಓದಿದಾಗ. ಸಿ. ರೊಟ್ಟಿ ಮುರಿದಾಗ. ಡಿ. ದರ್ಶನ ಕೊಟ್ಟಾಗ. ಉತ್ತರ ಸಿ. ರೊಟ್ಟಿ ಮುರಿದಾಗ. 10. ಶಿಷ್ಯರು ಯೇಸುವನ್ನು ಕಂಡ ನಂತರ ಎಲ್ಲಿ ಹಿಂತಿರುಗಿದರು? ಎ. ಬೆಥ್ಲೆಹೆಮ್. ಬಿ. ನಜರೆತ್. ಸಿ. ಯೆರೂಸಲೇಮ್. ಡಿ. ಗ್ಯಾಲಿಲೆ. ಉತ್ತರ ಸಿ. ಯೆರೂಸಲೇಮ್. 11. ಯೇಸು ಶಿಷ್ಯರಿಗೆ ತೋರಿಸಿದದ್ದು ಏನು? ಎ. ಹೃದಯ. ಬಿ. ಕಣ್ಣು. ಸಿ. ಕೈಗಳು ಮತ್ತು ಕಾಲುಗಳು. ಡಿ. ಪಾದರಕ್ಷೆ. ಉತ್ತರ ಸಿ. ಕೈಗಳು ಮತ್ತು ಕಾಲುಗಳು. 12. ಯೇಸು ಅವರ ಮುಂದೆ ಏನು ತಿಂದರು? ಎ. ರೊಟ್ಟಿ. ಬಿ. ಹುರಿದ ಮೀನು. ಸಿ. ಕೋಳಿ ಮಾಂಸ. ಡಿ. ಹಣ್ಣು. ಉತ್ತರ ಬಿ. ಹುರಿದ ಮೀನು. 13. ಯೇಸು ಯಾವ ಶಾಸ್ತ್ರಗಳನ್ನು ವಿವರಿಸಿದನು? ಎ. ಹೊಸ ಒಡಂಬಡಿಕೆಯ ಶಾಸ್ತ್ರ. ಬಿ. ಅಪೊಸ್ತಲರ ಕೃತ್ಯಗಳು. ಸಿ. ಮೋಸೆಯ ಧರ್ಮಶಾಸ್ತ್ರ, ಪ್ರವಾದಿಗಳು, ಕೀರ್ತನೆಗಳು. ಡಿ. ಲೇವಿಯಾದ ಧರ್ಮಶಾಸ್ತ್ರ. ಉತ್ತರ ಸಿ. ಮೋಸೆಯ ಧರ್ಮಶಾಸ್ತ್ರ, ಪ್ರವಾದಿಗಳು, ಕೀರ್ತನೆಗಳು. 14. ಪಾಪಕ್ಷಮೆ ಮತ್ತು ಮುಕ್ತಿಮಾರ್ಗದ ಪ್ರಚಾರ ಎಲ್ಲಿಂದ ಪ್ರಾರಂಭವಾಗಬೇಕೆಂದು ಯೇಸು ಹೇಳಿದರು? ಎ. ಎಮ್ಮಾವು. ಬಿ. ಗ್ಯಾಲಿಲೆ. ಸಿ. ಯೆರೂಸಲೇಮ್. ಡಿ. ಬೆಥ್ಲೆಹೆಮ್. ಉತ್ತರ ಸಿ. ಯೆರೂಸಲೇಮ್. 15. ಯೇಸು ತನ್ನ ಶಿಷ್ಯರನ್ನು ಎಲ್ಲಿ ಆಶೀರ್ವದಿಸಿದರು? ಎ. ದೇವಾಲಯದಲ್ಲಿ. ಬಿ. ಎಮ್ಮಾವಿನಲ್ಲಿ. ಸಿ. ಬೆಥಾನಿಯ ಬಳಿ. ಡಿ. ಪಿಲಾತನ ಅರಮನೆ ಬಳಿ. ಉತ್ತರ ಸಿ. ಬೆಥಾನಿಯ ಬಳಿ. 16. ಯೇಸು ಎಲ್ಲಿ ಪರಲೋಕಕ್ಕೆ ಏರಿದರು? ಎ. ಗ್ಯಾಲಿಲೆ ಬೆಟ್ಟ. ಬಿ. ಬೆಥಾನಿಯ ಬಳಿ. ಸಿ. ದೇವಾಲಯದ ಹೊರಗೆ. ಡಿ. ಎಮ್ಮಾವು. ಉತ್ತರ ಬಿ. ಬೆಥಾನಿಯ ಬಳಿ. 17. ಯೇಸುವಿನ ಆಕಾಶಾರೋಹಣದ ನಂತರ ಶಿಷ್ಯರು ಎಲ್ಲಿ ಹೋದರು? ಎ. ಎಮ್ಮಾವು. ಬಿ. ಯೆರೂಸಲೇಮ್. ಸಿ. ಗ್ಯಾಲಿಲೆ. ಡಿ. ನಜರೇತ್. ಉತ್ತರ ಬಿ. ಯೆರೂಸಲೇಮ್. 18. ಶಿಷ್ಯರು ಯೆರೂಸಲೇಮಿನಲ್ಲಿ ಎಲ್ಲಿ ಇದ್ದರು? ಎ. ಪೇಟೆಯಲ್ಲಿ. ಬಿ. ದೇವಾಲಯದಲ್ಲಿ. ಸಿ. ಮನೆಯ ಮೇಲ್ಮಹಡಿಯಲ್ಲಿ. ಡಿ. ಸಮಾಧಿಯ ಬಳಿ. ಉತ್ತರ ಬಿ. ದೇವಾಲಯದಲ್ಲಿ. 19. ಶಿಷ್ಯರು ಏನು ಮಾಡುತ್ತಿದ್ದರು? ಎ. ತಿಂಡಿಗೆಯಂತೆ ನಡೆದುಕೊಳ್ಳುತ್ತಿದ್ದರು. ಬಿ. ಯೇಸುವಿನ ಬಗ್ಗೆ ತರ್ಕಿಸುತ್ತಿದ್ದರು. ಸಿ. ದೇವರನ್ನು ಸತತವಾಗಿ ಹೊಗಳುತ್ತಿದ್ದರು. ಡಿ. ಮನೆಗೆ ಹಿಂತಿರುಗುತ್ತಿದ್ದರು. ಉತ್ತರ ಸಿ. ದೇವರನ್ನು ಸತತವಾಗಿ ಹೊಗಳುತ್ತಿದ್ದರು. 20. ಲೂಕ 24ರ ಪ್ರಕಾರ ಯೇಸು ಯಾವ ಕಾರಣಕ್ಕಾಗಿ ಪುನರುತ್ಥಾನವಾದರು? ಎ. ಮಹಿಮೆಗೆ ಸೇರುವಂತೆ. ಬಿ. ಪಾಪಕ್ಷಮೆ, ಜೀವಮಾರ್ಗ ಮತ್ತು ಶಾಸ್ತ್ರಪೂರಣಕ್ಕಾಗಿ. ಸಿ. ಶಿಷ್ಯರನ್ನು ಬೆರಗು ಮಾಡಲು. ಡಿ. ದೇವದೂತರಿಗೆ ದರ್ಶನ ನೀಡಲು. ಉತ್ತರ ಬಿ. ಪಾಪಕ್ಷಮೆ, ಜೀವಮಾರ್ಗ ಮತ್ತು ಶಾಸ್ತ್ರಪೂರಣಕ್ಕಾಗಿ. 21. ಯೇಸುವು ಏನು ತಿನ್ನುವುದನ್ನು ಕೇಳಿದರು ಶಿಷ್ಯರ ಬಳಿ? ಎ. ನೀರು. ಬಿ. ಮಾಂಸ. ಸಿ. ತಿನ್ನಲು ಏನಾದರೂ ಇದೆಯೇ? ಡಿ. ಎಮ್ಮ ಊಟ. ಉತ್ತರ ಸಿ. ತಿನ್ನಲು ಏನಾದರೂ ಇದೆಯೇ? 22. ಯೇಸುವಿಗೆ ಶಿಷ್ಯರು ಏನು ತಿನ್ನಲು ಕೊಟ್ಟರು? ಎ. ಜೋಳದ ರೊಟ್ಟಿ. ಬಿ. ಹುರಿದ ಮೀನು. ಸಿ. ಅಕ್ಕಿ ಭಾತ. ಡಿ. ಹಣ್ಣುಗಳು. ಉತ್ತರ ಬಿ. ಹುರಿದ ಮೀನು. 23.
ಯೇಸು ಯಾವ ರೀತಿಯ ಶಿಕ್ಷೆ, ಮರಣ ಮತ್ತು ಪುನರುತ್ಥಾನ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಎಂದರು. ಎ. ಪ್ರವಾದಿಗಳ ಶಾಪ. ಬಿ. ಮೋಸೆಯ ನಿಯಮ. ಸಿ. ಕ್ರಿಸ್ತನು ಕಷ್ಟ ಅನುಭವಿಸಿ ಮೂರನೇ ದಿನ ಪುನರುತ್ಥಾನವಾಗಬೇಕು. ಡಿ. ರಾಜನ ಏಳಿಗೆ. ಉತ್ತರ ಸಿ. ಕ್ರಿಸ್ತನು ಕಷ್ಟ ಅನುಭವಿಸಿ ಮೂರನೇ ದಿನ ಪುನರುತ್ಥಾನವಾಗಬೇಕು. 24. ಯೇಸು ತನ್ನ ಶಿಷ್ಯರಿಗೆ ಬೋಧಿಸುತ್ತಿದ್ದಾಗ ಅವರಿಗೆ ಏನು ಮಾಡಿದರು? ಎ. ಊಟ ಕೊಟ್ಟರು. ಬಿ. ಅವರ ಮನಸ್ಸು ತೆರೆಯಿಸಿದರು. ಸಿ. ಮೌನವಾಯಿತು. ಡಿ. ಅವರು ಅವರಿಗೆ ಧೈರ್ಯ ಹೇಳಿದರು. ಉತ್ತರ ಬಿ. ಅವರ ಮನಸ್ಸು ತೆರೆಯಿಸಿದರು. 25. ಯೇಸು ಶಿಷ್ಯರಿಗೆ ನೀಡಿದ ಮಾತು ಯಾವುದು? ಎ. ದೇವದೂತನು ಬರುವನು. ಬಿ. ಪಾಪ ಕ್ಷಮೆ ಪಾಸ್ಕಾದಿಂದ ಪ್ರಾರಂಭವಾಗುವುದು. ಸಿ. ತಂದೆಯ ಮಾತು ನಿಮಗೆ ತಲುಪುವವರೆಗೆ ಯೆರೂಸಲೇಮಿನಲ್ಲಿ ತಂಗಿರಿ. ಡಿ. ನೀವು ಗ್ಯಾಲಿಲೆಗೆ ಹೋಗಿರಿ. ಉತ್ತರ ಸಿ. ತಂದೆಯ ಮಾತು ನಿಮಗೆ ತಲುಪುವವರೆಗೆ ಯೆರೂಸಲೇಮಿನಲ್ಲಿ ತಂಗಿರಿ. 26. ಯೇಸು ತನ್ನ ಶಿಷ್ಯರಿಗೆ ಏನಾಗಿ ಕರೆಯುತ್ತಾರೆ? ಎ. ದೇವದೂತರು. ಬಿ. ಪಾಪಿಗಳು. ಸಿ. ಈ ಎಲ್ಲಾ ಸಂಗತಿಗಳ ಸಾಕ್ಷಿಗಳು. ಡಿ. ತನ್ನ ಸೇವಕರು. ಉತ್ತರ ಸಿ. ಈ ಎಲ್ಲಾ ಸಂಗತಿಗಳ ಸಾಕ್ಷಿಗಳು. 27. ಯೇಸು ಯಾವ ಬೋಧನೆಗಳನ್ನು ಶಾಸ್ತ್ರಗಳಲ್ಲಿ ಸೂಚಿಸಿದಂತೆ ವಿವರಿಸಿದರು? ಎ. ತಾನೇ ಬರಬೇಕೆಂದು. ಬಿ. ಪವಿತ್ರ ಆತ್ಮ ಬರುವುದು. ಸಿ. ಮೋಸೆಯ ಧರ್ಮಶಾಸ್ತ್ರ, ಪ್ರವಾದಿಗಳು, ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟದ್ದನ್ನು. ಡಿ. ಎಮ್ಮಾವಿನಲ್ಲಿ ಕಂಡದ್ದು. ಉತ್ತರ ಸಿ. ಮೋಸೆಯ ಧರ್ಮಶಾಸ್ತ್ರ, ಪ್ರವಾದಿಗಳು, ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟದ್ದನ್ನು. 28. ಯೇಸುವಿನ ಆಕಾಶಾರೋಹಣವನ್ನು ನೋಡಿ ಶಿಷ್ಯರು ಎಂತಹವರಾಗಿದ್ದರು? ಎ. ನಿರಾಶೆಯಾದವರು. ಬಿ. ಸಂತೋಷದಿಂದ ತುಂಬಿದವರು. ಸಿ. ತರ್ಕಮಾಡಿದವರು. ಡಿ. ಮೌನವಾಗಿದ್ದವರು. ಉತ್ತರ ಬಿ. ಸಂತೋಷದಿಂದ ತುಂಬಿದವರು. 29. ಯೇಸು ಏರಿದ ನಂತರ ಶಿಷ್ಯರು ಯಾವ ಕ್ರಿಯೆಯಲ್ಲಿ ನಿರತರಾಗಿದ್ದರು? ಎ. ಹಬ್ಬ ಆಚರಣೆ. ಬಿ. ಮನೆಗೆ ಹಿಂತಿರುಗುವುದು. ಸಿ. ದೇವರ ಆರಾಧನೆ ಮತ್ತು ಹೊಗಳಿಕೆಯಲ್ಲಿ. ಡಿ. ಊಟ ಮತ್ತು ವಿಶ್ರಾಂತಿ. ಉತ್ತರ ಸಿ. ದೇವರ ಆರಾಧನೆ ಮತ್ತು ಹೊಗಳಿಕೆಯಲ್ಲಿ. 30. ಲೂಕ ಅಧ್ಯಾಯ 24 ಪ್ರಕಾರ ಯೇಸುವಿನ ಪುನರುತ್ಥಾನದ ಸಂದೇಶವು ಯಾರಿಗೆ ತಲುಪಬೇಕೆಂದು ಹೇಳಲಾಗಿದೆ? ಎ. ಕೇವಲ ಯಹೂದ್ಯರಿಗೆ. ಬಿ. ಅಪೊಸ್ತಲರಿಗೆ ಮಾತ್ರ. ಸಿ. ಎಲ್ಲಾ ಜನಾಂಗಗಳಿಗೆ. ಡಿ. ಗ್ಯಾಲಿಲೆಯವರಿಗೆ. ಉತ್ತರ ಸಿ. ಎಲ್ಲಾ ಜನಾಂಗಗಳಿಗೆ. 31. ಯೇಸು ಸತ್ತ ಮೇಲೆ ಎಷ್ಟು ದಿನಗಳಲ್ಲಿ ಜೀವಂತನಾದನು? ಎ. 2 ದಿನ. ಬಿ. 3 ದಿನ. ಸಿ. 7 ದಿನ. ಡಿ. 1 ದಿನ. ಉತ್ತರ ಬಿ. 3 ದಿನ. 32. ಯೇಸು ಬದುಕಿದ್ದು ಎಂಬ ಸುದ್ದಿಯನ್ನು ಮಹಿಳೆಯರು ಮೊದಲಿಗೆ ಯಾರಿಗೆ ಹೇಳಿದರು? ಎ. ಪೇತ್ರನಿಗೆ. ಬಿ. ಯೋಹಾನನಿಗೆ. ಸಿ. ಅಪಸ್ತಲರಿಗೆ. ಡಿ. ಯೂದನಿಗೆ. ಉತ್ತರ ಸಿ. ಅಪಸ್ತಲರಿಗೆ. 33. ಎಮ್ಮಾಯಸ್ ರಸ್ತೆಯಲ್ಲಿ ಯೇಸು ಎಷ್ಟು ಜನ ಶಿಷ್ಯರೊಂದಿಗೆ ನಡೆಯುತ್ತಿದ್ದರು? ಎ. 1. ಬಿ. 2. ಸಿ. 3. ಡಿ. 4. ಉತ್ತರ ಬಿ. 2. 34. ಯೇಸು ಶಿಷ್ಯರಿಗೆ ತನ್ನನ್ನು ತಾವೆಂಬುದನ್ನು ಹೇಗೆ ತಿಳಿಸಿದರು? ಎ. ನುಡಿದು. ಬಿ. ರಕ್ತಸಾಕ್ಷಿಯಾಗಿ. ಸಿ. ರೊಟ್ಟಿ ಮುರಿದಾಗ. ಡಿ. ಮಂತ್ರವಾಚನದ ಮೂಲಕ. ಉತ್ತರ ಸಿ. ರೊಟ್ಟಿ ಮುರಿದಾಗ. 35. ಎಮ್ಮಾಯಸ್ಗೆ ಹೋಗುತ್ತಿದ್ದ ಶಿಷ್ಯರಲ್ಲಿ ಒಬ್ಬನ ಹೆಸರು ಏನು? ಎ. ಪೌಲ. ಬಿ. ಕ್ಲೆಫಾಸ್. ಸಿ. ಲೂಕ. ಡಿ. ತೋಮ. ಉತ್ತರ ಬಿ. ಕ್ಲೆಫಾಸ್. 36. ಯೇಸು ತಮ್ಮ ಶಿಷ್ಯರಿಗೆ ಪವಿತ್ರಾತ್ಮನ ಕುರಿತು ಯಾವ ನಗರದಲ್ಲಿ ಕಾಯಬೇಕೆಂದು ಹೇಳಿದರು? ಎ. ಬೆತ್ಲೆಹೆಮ್. ಬಿ. ನಜರೆತ್. ಸಿ. ಯೆರೂಸಲೇಮ್. ಡಿ. ಗಲಿಲಾಯ. ಉತ್ತರ ಸಿ. ಯೆರೂಸಲೇಮ್. 37. ಯೇಸು ಹತ್ತಿರದಿಂದ ಶಿಷ್ಯರನ್ನು ಆಶೀರ್ವದಿಸಿ ಎಲ್ಲಿ ಏರಿದರು? ಎ. ಆಲಿವ್ ಬೆಟ್ಟಕ್ಕೆ. ಬಿ. ಸೀನಾ ಬೆಟ್ಟಕ್ಕೆ. ಸಿ. ತೆಬ್ಬೆದ ಬೆಟ್ಟಕ್ಕೆ. ಡಿ. ಕರ್ಮೇಲ ಬೆಟ್ಟಕ್ಕೆ. ಉತ್ತರ ಅ. ಆಲಿವ್ ಬೆಟ್ಟಕ್ಕೆ. 38. ಯೇಸು ಏರಿದ ಮೇಲೆ ಶಿಷ್ಯರು ಏನು ಮಾಡಿದರು? ಎ. ಮನೆಗೆ ಹೋದರು. ಬಿ. ಪ್ರಾರ್ಥಿಸಿದರು. ಸಿ. ಯೆರೂಸಲೇಮಿಗೆ ಹಿಂತಿರುಗಿದರು ಮತ್ತು ದೇವಾಲಯದಲ್ಲಿ ಧನ್ಯವಾದ ಅರ್ಪಿಸುತ್ತಿದ್ದರು. ಡಿ. ಪರಲೋಕದ ಕುರಿತು ಪ್ರಶ್ನೆ ಕೇಳಿದರು. ಉತ್ತರ ಸಿ. ಯೆರೂಸಲೇಮಿಗೆ ಹಿಂತಿರುಗಿದರು ಮತ್ತು ದೇವಾಲಯದಲ್ಲಿ ಧನ್ಯವಾದ ಅರ್ಪಿಸುತ್ತಿದ್ದರು.